ಬಾಗಲಕೋಟೆ ಜಿಲ್ಲೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹುನಗುಂದ ಹಾಗೂ ಅರೆ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಹುನಗುಂದ ಹಾಗೂ ವೀರನಾರಿಯರ ಘಟಕ ಹುನಗುಂದ ಹಾಗೂ ಶ್ರೀ ಶಿವಶರಣ ಹಡಪದ ಅಪ್ಪಣ ಸಮಾಜ ಸೇವಾಭಿವೃದ್ಧಿ ಸಂಘ ಹುನಗುಂದ ಹಾಗೂ ಹುನಗುಂದ ಪಟ್ಟಣದ ಗುರುಹಿರಿಯರ ವತಿಯಿಂದ ವೀರಯೋಧ ಸಂಗಮೇಶ ಮೀನಪ್ಪ ಹಡಪದರು 25 ವರ್ಷಗಳ ಕಾಲ ನಾಯಕ್ ಸುಬೇದಾರ ಹುದ್ದೆವರೆಗೂ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಜನ್ಮಭೂಮಿ ಹುನಗುಂದಕ್ಕೆ ಆಗಮಿಸಿದ ಪ್ರಯುಕ್ತ ದಿನಾಂಕ ಏಪ್ರಿಲ್ 2, 2025 ರಂದು ಸಂಜೆ 6 ಗಂಟೆಗೆ ಅದ್ಧೂರಿ ಸ್ವಾಗತ ಕಾರ್ಯಕ್ರಮ ಜರುಗಿತು. ಮೊದಲಿಗೆ ಹುನಗುಂದ ಪಟ್ಟಣದ ವೇಮುವೃತ್ತದಲ್ಲಿ ಶ್ರೀವಿಜಯ ಮಹಾಂತೇಶ ಸ್ವಾಮಿಗಳ ಪ್ರತಿಮೆಗೆ ಮಾಲಾರ್ಪಣೆ ಹಾಗೂ ನಿವೃತ್ತಯೋಧ ಸಂಗಮೇಶ ದಂಪತಿಗಳಿಗೆ ಮಾಲಾರ್ಪಣೆ ಹಾಗೂ ಆರತಿ ಬೆಳಗಿಸಿ ಸ್ವಾಗತ ಮೆರವಣಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಪಡೆಯಿತು. ನಂತರ ಬಾಜಾ ಭಜಂತ್ರಿ ಮತ್ತು ಚವಡಕ ಮಂಗಲವಾದ್ಯ ಮೇಳ ಹಾಗೂ ಪಟಾಕಿ ಸಿಡಿತದಬ್ಬರದಲ್ಲಿ ಭಾರತ ಮಾತೆಯ ಜೈಕಾರದ ಘೋಷಣೆ ಮೊಳಗಿಸುತ್ತಾ ಹೊರಟ ಮೆರವಣಿಗೆಯು ಹುನಗುಂದ ಪಟ್ಟಣದ ಮಾರುಕಟ್ಟೆ ಶ್ರೀಸಂಗಮೇಶ್ವರ ದೇವಸ್ಥಾನದ ಮಾರ್ಗದ ರಸ್ತೆ ಸಂಚರಿಸಿ ನಿವೃತ್ತ ಯೋಧನ ಗೃಹದ ಆವರಣಕ್ಕೆ ತಲುಪಿತು. ನಂತರ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಮಾಜಿ ಗೌರವಯುತ ಸುಬೇದಾರ ಬಾಲಪ್ಪ ಕೆಕಿರಸೂರರು, ಪ್ರಾಸ್ತಾವಿಕ ಪರ ಹಾಗೂ ಮಾಜಿ ಅರೆ ಸೇನಾಪಡೆ ಸಂಘದ ಅಧ್ಯಕ್ಷರಾದ ಪ್ರಭುಲಿಂಗಯ್ಯ ಕಾಳಹಸ್ತಿಮಠರು ಮತ್ತು ಮಾಜಿ ಸೈನಿಕ ಸದಸ್ಯರಾದ ಶಿವಾನಂದ ನಿರ್ವಾಲಿ ಹಾಗೂ ವೀರನಾರಿ ಸಂಘ ಬಾಗಲಕೋಟೆಯ ಅಧ್ಯಕ್ಷರಾದ ಗಂಗಮ್ಮ ಬಾರಕೇರರು ಹಾಗೂ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣ ಸಂಘದ ಸದಸ್ಯರಾದ ಮಂಜುನಾಥ ಕೆರಸೂರರು, ಅತಿಥಿಗಳ ಪರ ಹಾಗೂ ನಿವೃತ್ತ ಯೋಧ ಸಂಗಮೇಶರು ತಮ್ಮ ಸೇವಾನುಭವದ ಪರ ಮಾತನಾಡಿ ಮಾಜಿ ಸೈನಿಕರ ಸಂಘಗಳ ಸ್ಥಾಪನೆಯ ಮೂಲುದ್ದೇಶ, ನಡೆದು ಬಂದ ಹಾದಿ ಬಗ್ಗೆ ಪ್ರಸ್ತಾಪವಾಯಿತು. ನಂತರ ಸಾರ್ವಜನಿಕರು ಮಾಜಿ ಸೈನಿಕರ ಸಂಘಗಳೊಂದಿಗೆ ಒಗ್ಗೂಡಿ ಕೈ ಜೋಡಿಸಿದರೆ ನಿವೃತ್ತ ಮತ್ತು ಸೇವಾನಿರತ ಹಾಗೂ ಹುತಾತ್ಮಯೋಧರ ಕುಟುಂಬಗಳ ಸಮಸ್ಯೆಗಳ ನಿವಾರಣೆಗೆ ಹೇಗೆಲ್ಲ ಸಹಕಾರಿಯಾಗುತ್ತದೆ ಎಂಬುದನ್ನು ಪ್ರಸ್ತಾಪಿಸಿದರು. ನಂತರ ಸೇನೆಯಲ್ಲಿ ಸೇರಲು ಕುಟುಂಬದ ಮಗನೊಬ್ಬನಿದ್ದಾನೆಂದು ಸೇರದೆ ಇಲ್ಲವೇ ಹಣಕಾಸಿನ ಅನಿವಾರ್ಯತೆಗೆಂದು ಹಿಂಜರಿಕೆಯ ಮನೋಭಾವನೆಯಿಂದ ಯುವಜನಾಂಗವು ಹೊರಬಂದು ಸೇನೆಯಲ್ಲಿ ಸೇವಾನಿವೃತ್ತರಾದರೆ ಹಾಗೂ ಹುತಾತ್ಮರಾದರೆ ಸಿಗುವ ರಾಷ್ಟ್ರಧ್ವಜದ ಗೌರವ ಸತ್ಕಾರ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ದೇಶಸೇವೆ ಇಷ್ಟೇವೆ ಎಂದು ಭಾವಿಸಿ ಹೆಚ್ಚೆಚ್ಚು ಯುವಕರು ಸೇನೆಗೆ ಸೇರಲು ಮುಂದಾಗಬೇಕೆಂದು ಕಿವಿಮಾತು ಹೇಳಿದರು. ನಂತರ ಯೋಧ ಸಂಗಮೇಶರ ತಂದೆಯವರು ನಿಧನದಿಂದ ಮಗನ ಭೂತಪೂರ್ವ ಸ್ವಾಗತ ಸಂಭ್ರಮದಲ್ಲಿ ಇರದೇ ಇರುವ ಕೊರಗನ್ನು ಪಟ್ಟಣದ ಗುರುಹಿರಿಯರು ನಿಭಾಯಿಸಿ ಅದ್ಧೂರಿಯಾಗಿ ಭರಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು ಸಲ್ಲಿಸಿದರು. ನಂತರ ಯೋಧ ಸಂಗಮೇಶರು 2000ನೇ ಸಾಲಿನಲ್ಲಿ ಸೇನೆಗೆ ಸೇರಿ 25 ವರ್ಷಗಳ ಸೇವಾವಧಿಯಲ್ಲಿ ಹೆಚ್ಚಿನ ಸೇವೆಯನ್ನು ಸದಾ ಹವಾಮಾನ್ಯ ವೈಪರ್ಯತೆಯಿಂದ ಹಾಗೂ ಉಗ್ರರುಪಟ್ಟು ಹೆಚ್ಚಿರುವ ಜಮ್ಮು ಮತ್ತು ಕಾಶ್ಮೀರದ ಲೇಹ, ಲಡಾಖ ಪ್ರದೇಶದಲ್ಲಿ ಆದನುಭವವು ಪ್ರಸ್ತಾಪವಾಯಿತು. ನಂತರ ಚವಡಕವಾದ್ಯ ಮೇಳವು ಅದ್ಧೂರಿಯಾಗಿ ಸ್ವಾಗತಿಸಿದ್ದಕ್ಕೆ ಧನ್ಯವಾದಗಳು ಸಲ್ಲಿಸಿದರು. ಏತನ್ಮಧ್ಯೆ ಸಂಗಣ್ಣಗಂಜಿಹಾಳರ ಕುಟುಂಬಸ್ಥರಿಂದ ಹಾಗೂ ಮಾಜಿ ಸೈನಿಕರ ಸಂಘದಿಂದ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣ ಸಂಘದ ಅಧ್ಯಕ್ಷರಾದ ಸಂಗಪ್ಪ ಹಡಪದ ನೇತೃತ್ವದ ಪದಾಧಿಕಾರಿಗಳಿಂದ ಹಾಗೂ ಬಂಧು ಬಳಗದಿಂದ ಇತರೆ ಸಮಾಜ ಬಾಂಧವರಿಂದ ಯೋಧ ಸಂಗಮೇಶ ಹಡಪದ ದಂಪತಿಗಳಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಹಾಗೂ ಪ್ರತಿಯಾಗಿ ಯೋಧ ಸಂಗಮೇಶ ದಂಪತಿಗಳಿಂದ ಸತ್ಕರಿಸಿದ ತಿಥಿಗಳಿಗೆ ಸನ್ಮಾನ ಜರುಗಿತು. ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಜಿ ಸೈನಿಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯದಳವಾಯಿರು ನೆರವೇರಿಸಿದರೆ ಹಿರಿಯ ಮಾಜಿ ಸೈನಿಕರಾದ ನಾಗಪ್ಪಾಲೂರರು, ಸಂಗಪ್ಪ ಕಲಾದಗಿ ಹಾಗೂ ಮಾಜಿ ಸೈನಿಕರ ಸಂಘ ಮತ್ತು ಅರೆಸೇನಾಪಡೆ ಸಂಘ, ವೀರನಾರಿ ಸಂಘದ ಸರ್ವ ಸದಸ್ಯರು ಹಾಗೂ ಹುನಗುಂದ ಪಟ್ಟಣದ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣನವರ ಸರ್ವ ಸಮಾಜ ಬಾಂಧವರು ಹಾಗೂ ಸರ್ವ ಸಮಾಜದ ಗುರುಹಿರಿಯರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ.
ಜೋರಾದ ಚಪ್ಪಾಳೆ ಬಗ್ಗೆ ಅದ್ಭುತವಾದ ಸ್ವಾಗತ ಡ್ಯೂಟಿಗೆ ಸರ್ ಕೂಡ ನಮ್ಮ ಜೋರಾದ ಚಪ್ಪಾಳೆ ಬರಲಿ. ಓಕೆ, ಧನ್ಯವಾದಗಳು ಸರ್. ನಮ್ಮ ವೀರಲಿಸಿ ತಮ್ಮ ತಾಯ್ನಾಡಿಗೆ ಸುದಕ್ಕೆ ಒಂದು ಸಾಕ್ಷಿ ತಂದೆ ತಾಯಿ ಆಶೀರ್ವಾದೀಯ ಎಲ್ಲ ಗುರು ಹಿರಿಯರ ಆಶೀರ್ವಾದ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಆರಾಧ್ಯ ದೈವ ಸಂಗಮೇಶ್ವರ ಶ್ರೀ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಉಸ್ತುವಾರಿ ಅವರಿಗೆ ಸದಾ ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಟ್ಟು ಕಾಪಾಡಲಿ. ಈಗ ಇಪ್ಪದಲ್ಲಿ ಹಾಗೂ ನಮ್ಮಲ್ಲಿ ತಮ್ಮ ಅದ್ಭುತವಾದ ಸೇವೆಯನ್ನು ಕೂಡ ಧೈರ್ಯ ಅಂತ ಅವರಲ್ಲಿ ಎಷ್ಟೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅಂದ್ರೆ ತಮ್ಮ ಸೈನ್ಯಕ್ಕೆ ಸೇರಿದ್ದಕ್ಕೆ ಸೈನಿಕನಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಜೋರ ಚಪ್ಪಾಳೆ ಬರಲಿ ಅವರು ಕೂಡ. ಈಗ ಇಂಥ ಒಂದು ಅದ್ಭುತ ಸುಂದರ ಸಾಯಂಕಾಲದ ಸಮಯ ಯಾರಿಗೂ ನೆನೆಸಿಬಿಡ ಆರಾಧ್ಯ ದೇವರಾದಂಥ ಸಂಗಮನಾಥನಲ್ಲಿ ಪಾದಕವನ್ನು ಕರ್ನಾಟಕ ಮಾಜಿ ಸೈನಿಕರ ಸಂಘ ಹಾಗೂ ಅರೆಸೇನೆ ಪಡೆಯ ಸೈನಿಕ ಸಂಘ, ನೆಕ್ಸ್ಟ್ ನಮ್ಮ ಹುಣಗುಂದ ತಾಲೂಕಿನ ಗುರು ಹಿರಿಯರು ಹಾಗೂ ಸ್ನೇಹಿತ ಬಳಗ ಹಾಗೂ ನಮ್ಮ ಸೈನಿಕ ಅಭಿಮಾನಿಗಳಿಂದ ಒಂದು ಅದ್ದೂರಿ ಒಂದು ಸ್ವಾಗತವನ್ನು ನಾವು ಸಂಗಮೇಶ್ವರವನ್ನು ಮಾಡಿದ್ದೀವಿ. ಅದೇ ರೀತಿ ಫಸ್ಟ್ ಟೈಮ್ ನಾವು ನನಗೆ ಸಂಗಮೇಶ ಒಂದು 2 ವರ್ಷದ ಮುಂಚೆ ನನಗೆ ಫೋನ್ ಮಾಡಿದ್ದ. ನಾವು ಅವಾಗ ಶ್ರೀಶೈಲದಲ್ಲಿದ್ದೆ. ನಮ್ಮ ಕಾಳಸ್ತಿ ಮಾಡಿಸೋರಿಗೆ ನಮಸ್ಕಾರಗಳು ಹಾಗೂ ಅವರ ಸರ್ವ ಸದಸ್ಯರಿಗೂ. ನೆಕ್ಸ್ಟ್ ನಮ್ಮ ಹುಣಗುಂದ ತಾಲೂಕಿನ ಮಾಜಿ ಸೈನಿಕರು ಎಲ್ಲ ನಮ್ಮ ವೀರನಾರ್ಯರ ಸರ್ವ ಸದಸ್ಯರು ಈ ಒಂದು ಕಾರ್ಯಕ್ರಮ ಮತ್ತು ಊರಿನ ಹಿರಿಯರು ಎಲ್ಲರಿಗೂ ನಾನು ನಮ್ಮ ಮಾಜಿ ಸೈನಿಕ ಸಂಘದ ವತಿಯಿಂದ ಆ ಕರಡಿ ಮಜಲ್ ಟೀಮ್ಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ಸೈನಿಕರಿಗೋಸ್ಕರ, ಸೈನಿಕರ ಕುಟುಂಬಗೋಸ್ಕರ ಹಾಗೂ ವೀರನಾರ್ಯರ ಏನೋ ಸಮಸ್ಯೆಗೋಸ್ಕರ ಒಂದು ಸಂಘಟನೆ ನಾವು ತಯಾರು ಮಾಡಿದ್ವಿ. ಈ ಸಂಘಟನೆ ಫಸ್ಟ್ ನಾವು 4 ಜನ ಸೇರಿ ಒಂದು ನಮ್ಮ ವಿದ್ಯಾನಗರ ಹನುಮಂತರ ಗುಡಿ ಅಲ್ಲ 4 ಜನ ಸೇರಿ ಶುರು ಮಾಡಿದ್ವಿ. ಅದಕ್ಕೆಲ್ಲ ನಮ್ಮ ಗೌರವಾಧ್ಯಕ್ಷರಾದಂಥ ಶಿವಾನಂದ ನಿರ್ವಾಲಿ ಸರ್, ನೆಕ್ಸ್ಟ್ ನಮ್ಮ ಗೌರವಾಧ್ಯಕ್ಷರಂತ ನಾಗಪ್ಪಣ್ಣ ಆಲೂರು ಸರ್, ಚಿತ್ತರಿ ಸರ್, ಎಲ್ಲ ಹಿರಿಯರು ನಮಗೊಂದು ಸಪೋರ್ಟ್ ಮಾಡಿದ್ರು. ಅವ್ರು ಸಪೋರ್ಟ್ ಮಾಡಿಂದ ಇವತ್ತು ನಮ್ಮ ಸಂಘ ಬೃಹತ್ ಮಟ್ಟಕ್ಕೆ ಬೆಳೆದೈತೆ. ಅದಕ್ಕೆಲ್ಲ ಕಾರಣ ನಮ್ಮ ಹಿರಿಯರಾದಂಥ ಎಲ್ಲ ಮಾಜಿ ಸೈನಿಕರು.
ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರಿಲ್ಲಂದ್ರೆ ಅವ್ರ ಸಪೋರ್ಟ್ ಇಲ್ಲಂದ್ರೆ ನಾವು ಮಾಡೋಕ್ಕಾಗ್ತಿದ್ದಿಲ್ಲ. ಅವರೇ ನಿಂತು ನೀವು ಮಾಡಲೇಬೇಕು, ಒಂದು ಸಂಘಟನೆ ಆಗಬೇಕು. ನಮ್ಮ ಹುಣಗುಂದ ತಾಲೂಕಿನಲ್ಲಿ ನಮ್ಮ ಫಸ್ಟ್ ನಮ್ಮ ಬಾಲ್ಕೋಟ್ ಡಿಸ್ಟಿಕ್ನಲ್ಲೇ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಇದೆ. ಫಸ್ಟ್ ಬಾಲ್ಕೋಟ್ ಡಿಸ್ಟಿಕ್ನಲ್ಲಿ ಹುಣಗುಂದು. ನಮ್ಮ ಗಂಗಮ್ಮ ಬಾರ್ಗೇರವರು ಒಂದು ನಮ್ಮ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ತಗೊಂಡಿದ್ದಾರೆ. ಅವರಿಗೆ ವೀರರ ಚಪ್ಪಾಳೆ ಕೊಡಿ. ಅವರಿಗೆ ಒಂದು ಅಂತಿಮ ನಮನವನ್ನು ಸಲ್ಲಿಸೋದಕ್ಕೋಸ್ಕರ, ಯಾಕಂದ್ರೆ ಸರ್ವಿಸ್ನಲ್ಲಿ ಇದ್ದಾಗ ಪೊಲೀಸರು ಬರ್ತಾರೆ, ನೆಕ್ಸ್ಟ್ ನಮ್ಮ ಸ್ಟೇಷನ್ ಹೆಡ್ಕ್ವಾರ್ಟರಿಂದ ಆರ್ಮಿದವ್ರು ಬರ್ತಾರೆ, ಅವ್ರಿಗೆ ಒಂದು ಅಂತಿಮ ಸಂಸ್ಕಾರ ಮಾಡ್ತಾರೆ. ಆದರೆ ಅವ್ರ ಸರ್ವಿಸ್ ಮುಗಿಸಿ ಬಂದ ನಂತರ ಯಾರು ಅವ್ರಿಗೆ ಅಂತಿಮ ನಮನವನ್ನು ಸಲ್ಲಿಸಕ್ಕೆ ಇರ್ತಿದ್ದಿಲ್ಲ. ಮೊದಲ ಯಾವಾಗ ಈ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಆಯಿತು, ಅವತ್ತಿಂದ ಯಾರೇ ನಮ್ಗೆ ಸುದ್ದಿ ಮುಡಿಸಿದ್ರೆ ಅವತ್ತು ಹೋಗಿ ನಾವು ಅವ್ರ ಅಂತಿಮ ನಮಸ್ಕಾರ ಪರೇಡ್ ಮಾಡಿ ಅವ್ರಿಗೆ ಒಂದು ಒಳ್ಳೆ ಗೌರವ ಕೊಟ್ಟು ಬರ್ತಾ ಇದ್ದೀವಿ. ನಾವೀಗ ಮಾಡ್ತಾ ಇದ್ವಿ. ಈ ಸಮಾಜ ಸೇವೆಗೋಸ್ಕರ ತಾವೆಲ್ಲರೂ ನಮಗೆ ಸಪೋರ್ಟ್ ಆಗಿ ನಿಲ್ಬೇಕಂತೇಳಿ ಎಲ್ಲರಿಗೂ ನಾನು ನಮ್ಮ ಸಂಘ ವತಿಯಿಂದ ಕೇಳ್ಕೊತೀನಿ. ಯಾಕಂದ್ರೆ ಏನು ನೋಡಿ, ಕೆಲಸ ಬಹುಸಿಲ್ಲ ಏನೋ ಮಾಡ್ಕೊಂಡು ಕೊಡ್ತಾರೆ ಅಂತಾರೆ. ಕೆಲಸ ಬಹುಸಿಲ್ಲ ಯಾಕಂದ್ರೆ ಈ ಸಂಘಟನೆ ಮಾಡಿದ ನಂತರನೇ ನಾವು ಏನಾಗಿದ್ದಪ್ಪ ಅಂತಂದ್ರೆ ಯಾರಿಗೆ ಒಂದು ಗೌರವ ಕೊಡುವುದಾಗಲಿ, ಇನ್ನು ಏನೋ ನಮ್ಮ ಸೈನಿಕರಿಗೆ ಏನೋ ಸಮಸ್ಯೆ ಬಂದಾಗಲಿ ಎಲ್ಲರೂ ನಾವು ನಿಂತು ಒಂದು 10 ಜನ ನಿಂತಿದ್ರೆ ಇವರಿಂದ ಒಂದು ಸಂಘಟನೆ ಇದೆ, ಇವ್ರು ಯಾರು ಹೆದರಲ್ಲ ಅಂತ ಸ್ವಲ್ಪ ನಮ್ಗೆ ಸಪೋರ್ಟ್ ಆಗಿಬಿಟ್ರೆ ಎಲ್ಲರೂ ನಮ್ಗೆ ಹೆದರ್ತಾರೆ ಅನ್ನೋ ನಂದು ಅಭಿಪ್ರಾಯ. ಅದಕ್ಕೆ ಎಲ್ಲರೂ ನಮ್ಮ ಹುಣಗುಂದ ತಾಲೂಕಿನ ಎಲ್ಲ ಗುರು ಹಿರಿಯರು ನಮ್ಗೆ ಸಪೋರ್ಟ್ ಮಾಡ್ರಿ. ಯಾವುದೇ ಒಂದು ಕಾರ್ಯಕ್ರಮ ಬಂದಾಗ ಸೈನಿಕರ ಕಾರ್ಯಕ್ರಮ ನಮ್ಮನ್ನು ಕರೀರಿ, ನಾವೆಲ್ಲ ಬಂದು ಈ ಕಾರ್ಯಕ್ರಮ ನಡೆಸಿಕೊಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಇನ್ನೊಂದ್ಸಲ ನಮ್ದು ಅಭಿಮಾನ. ಯಾಕಂದ್ರೆ ಸಂಗಮೇಶ ಲೇ ಲಡಾಖ್ನಲ್ಲಿದ್ದ, ನಾನು ಬೆಂಗಳೂರಲ್ಲಿದ್ದೆ. ಲೇ ಲಡಾಖಿಂದ ಇವನು ಬೆಂಗಳೂರಿಗೆ ಟೆಂಪ್ರರಿ ಡ್ಯೂಟಿಯಾಗಿ ಬಂದಿದ್ದ. ಟೆಂಪ್ರರಿ ಡ್ಯೂಟಿಯಾಗಿ ಬಂದಾಗ ಒಂದು ಅಭಿಮಾನ, ಊರವರಿದ್ದಂಥ ಅಭಿಮಾನ ನನ್ನ ಹುಡ್ಕೊಂಡು ಬಂದಿದ್ದ. ಅವನು ಸಂಗಮೇಶ ನನ್ನ ಹುಡ್ಕೊಂಡು ಕೇಳ್ಕೊಂತ ಬಂದು ನಾನು ಭೇಟಿಯಾಗಿ ಹೋಗ್ಯಾನ. ಅವ್ರು ಹೆಚ್ಚಿನ ಜನ ಬಂದು ನಿಲ್ತಾರೆ. ಅದಕ್ಕೆ ಅವರು ಕೂಡ ನಮ್ಮ ಬೆನ್ನೆಲುಬು ನಿಂತಾರ. ಎಲ್ಲರೂ ನಮ್ಗೊಂದು ಸಪೋರ್ಟ್ ಮಾಡಿರಿ. ಒಂದು ಸಂಘಟನೆ ಬೆಳೆಸಿದೀವಿ, ಒಳ್ಳೆ ಕಾರ್ಯಕ್ರಮ ನಮ್ಮ ಸಾಮಾಜಿಕ ಸೇವೆಯನ್ನು ಮಾಡ್ತೀವಿ. ಆ ಸೇವೆಗೆ ಎಲ್ಲರೂ ಕೈ ಜೋಡಿಸಿರ ಇನ್ನೂ ಸ್ವಲ್ಪ ಚೆನ್ನಾಗಿ ಆದಂತ ನನ್ನ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. बोलो भारत माता की जय, बोलो भारत माता की जय, वंदे मातरम, वंदे मातरम, वंदे मातरम. ನೋಡ್ರಿ ಅದೇನ ಮೇಲೆ ಹಾಗೆ ಎಲ್ಲ ಯುವಕರಲ್ಲಿ ಒಬ್ಬನೇ ಮಗ ಇದ್ದವನು ಮಿಲಿಟರಿಗೆ ಹೋಗ್ಬಾರ್ದಂತಂದು ಒಂದು ಅದಕ್ಕೆ ಅದು ಯಾವುದು ಇಲ್ಲ. ಹಾಗಾಗಿ ಅದಕ್ಕೆ ಯಾವುದು ಇದನ್ನು ಕೊಡದೆ ಯುವಕರು ಸೇನೆಯಲ್ಲಿ ಸೇರುವಂತ ಪ್ರಯತ್ನ ಮಾಡಬೇಕು. ಸೇನೆಯಲ್ಲಿ ಸೇರಿದ್ರೆ ಏನು ಲಾಭ ಇದೆ ಅಂತಂದ್ರೆ ದುಡ್ಡು ಅದಕ್ಕೇನು ಲಾಭ ಬೇಡ ನಮಗೆ. ಆದ್ರೆ ನಾವು ಎಲ್ಲ ಸುರಕ್ಷಿತವಾಗಿ ಬಂದ್ರೆ ನಮ್ಮ ಭಾರತೀಯ ಬಾವುಟ ನ್ಯಾಷನಲ್ ಫ್ಲಾಗ್ ಅನ್ನ ಹಿಡ್ಕೊಂಡು ಬರುವಂತ ತಾಕತ್ತು ಯಾರಿಗಾದ್ರೂ ಇದ್ರೆ ಅದು ಸೈನಿಕರಿಗೆ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸೈನಿಕರಿಗೊಂದು ಏನಪ್ಪಾ ಅಂತಂದ್ರೆ ಏನಾದ್ರೂ ಬಾವುಟನ ಜೀವಂತವಾಗಿ ಬಂದ್ರೆ ಕೈಯಲ್ಲಿ ಹಿಡ್ಕೊಂಡ್ ಬರ್ತೀವಿ ಬಾವುಟನ. ಅದೇ ನಮ್ಮ ಒಂದು ಸೈನಿಕನಿಗೆ ಒಂದು ಇರುವಂತ ಒಂದು ಹೆಮ್ಮೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇದಾದ ನಂತರ ನಮ್ಮ ಅರೆಸೇನಾ ಪಡೆ ಅಧ್ಯಕ್ಷ ಬಂದಿದ್ದು ತುಂಬಾ ಕಷ್ಟದ, ನಿಮ್ಗೆ ಹೇಳ್ಕೊಂತ ಇರ್ಬೋದು. ಸೈನ್ಯದಲ್ಲಿ ತುಂಬಾ ಕಷ್ಟ ಅಂತ ಹೇಳ್ತಾರ, ಬಟ್ ಇವರು ಮಾಡಿರೋದು 25 ವರ್ಷ ಅಂದ್ರೆ ಅಷ್ಟು ಕಷ್ಟದ ಅಂದ್ರೆ ತುಂಬಾ ಕಷ್ಟ ಇದು. ಇವರೆಲ್ಲ ಹೇಳ್ಕೊಂತ ಇರ್ತಾರ ಅಲ್ಲಿ ಏನ್ ಮಾಡ್ತಾರ ಇಲ್ಲಿ ಏನ್ ಮಾಡ್ತಾರ ಅಂತ. ಇವರು ಗಾಳಿ ನೀರು ಅಥವಾ ಇನ್ನಿತರ ಇವಾಗ ತಾವು ಮಾಡಿರೋದು ಎಲ್ಲೆಲ್ಲಿ ಸರ್ ಸರ್ವಿಸ್? ಕಾರ್ಗಿಲ್ ಲೇ ಲಡಾಖಲ್ಲಿ -5 -10 ವರೆಗೂ ಹೋಗುತ್ತಾ. ಅದರಲ್ಲಿ ಇರೋದು ಅವ್ರ ತಂದೆ ತಾಯಿ ಆಶೀರ್ವಾದ ಇರ್ಬೋದು, ಗುರು ಹಿರಿಯರ ಆಶೀರ್ವಾದದಿಂದ ಇಲ್ಲಿ ಬರಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಇದು ಭಾಳ ಕಷ್ಟದಿಂದ ಬರ್ತಾ ಇದ್ರು. ಇನ್ನೊಂದು ಅವರು ಸರ್ ಹೇಳಿದರು, ಬರಬೇಕಾದ್ರೆ ಜೀವಂತ ಬರಬೇಕಾದ್ರೆ ಕೈಯಲ್ಲಿ ನಾವು ಧ್ವಜವನ್ನು ಹಿಡ್ಕೊಂಡು ಬರ್ತೀವಿ. ಶಹೀದ್ ಆಗಿ ಬಂದ್ರೆ ನಮ್ಮ ಚೆಸ್ಟ್ ಮೇಲೆ ತೊಗೊಂಡ್ಬರ್ತೀವಿ. ಇದು ಒಂದು ದೊಡ್ಡ ಹೆಮ್ಮೆಯ ಒಂದು ವಿಷಯವನ್ನು ಅವರು ತಿಳಿಸಿಕೊಟ್ಟಿದ್ರು. ಸೊ ಅದಕ್ಕೆ ನಮಗೆ ಇಲ್ಲಿ ಕೊಟ್ಟಿರೋದಕ್ಕೂ ಒಂದು ವೇದಿಕೆ ಕೊಟ್ಟಿರೋದಕ್ಕೂ ತಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನಮಸ್ಕಾರ. ಹುನಗುಂದ ನಗರದ ಸಂಗಮೇಶ್ವರ ಓಣಿಯ ಹವಾಲ್ದಾರ್ ಅಮೀನಪ್ಪ ಅಡ್ಪಾದ್ ಇವರು 25 ವರ್ಷ ಸರ್ವಿಸ್ ಮಾಡಿ ಸುರಕ್ಷಿತವಾಗಿ ನಮ್ಮ ಊರಿಗೆ ಬಂದಿದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ವಿಷಯ ಯಾವುದೂ ಅಲ್ಲ. ಯಾಕಂದರೆ ಅಲ್ಲಿ ಎಷ್ಟು ಕಷ್ಟ ಬರ್ತಾವಂದರೆ ಅದನ್ನು ಯಾರೂ ಹೊರಗಡೆ ಹೇಳ್ಕೊಳ್ಳಲ್ಲ. ಆದಮೇಲೆ ಅದು ಗೊತ್ತೂ ಆಗಲ್ಲ. ಯಾಕಂದರೆ ಒಳಗಡೆ ಸೆಕ್ಯೂರಿಟಿ, ಹೊರಗಡೆ ಗೊತ್ತಾಗಲ್ಲ. ಇಲ್ಲೇ ನಾವು ಬರ್ತಿರ್ತೀವಿ ರಜಕ್ಕೆ,
ಒಳ್ಳೆ ಡ್ರೆಸ್ ಹಾಕ್ಯಂದು ಸೇಂಟ್ ಹಾಕ್ಯಂದು ಹೊಡ್ಕೊಂಡು ಓಡಾಡಿದ್ರೆ ಜನ ಹೇಳ್ತಾರೆ ಸೈನಿಕರೇನಪ್ಪ ಆರಾಮದಾರಂತೆ. ಸೈನಿಕರು ಎಂದೂ ಆರಾಮಿರಲ್ಲ. ಆರಾಮಿರೋರು ಯಾರಂದರೆ ನೀವೆಲ್ಲರೂ ಕೂತ್ಕೊಂಡಿದ್ದೀರಲ್ಲ, ನೀವು ಆರಾಮಿರೋಕ್ಕಾರ ನಾವು ಡ್ಯೂಟಿ ಮಾಡಿದ್ರೆ ಮಾತ್ರ ನೀವು ಆರಾಮಿರೋಕ್ಕೆ ಸಾಧ್ಯ. ಹೀಗಾಗಿ ಇವತ್ತು ನಮ್ಮ ಸಂಗಮೇಶ್ ಅವರು 25 ವರ್ಷ ಸರ್ವಿಸ್ ಮಾಡಿ ಯಾವ ಏರಿಯಾದಲ್ಲಿ ಮಾಡಿ ಬಂದ್ರಂತ ಆಮೇಲೆ ಅವ್ರು ಹೇಳ್ತಾರೆ. ಅವಾಗ ನಿಮ್ಗೆ ಗೊತ್ತಾಗುತ್ತಾ ಇಷ್ಟೊಂದು ಕಷ್ಟಪಟ್ಟು ಬಂದಿದ್ದಾರೆ ಅಂತೇಳಿ. ಹಾಗಾಗಿ ನೀವು ಇದುವರೆಗೆ ಈಗ ನಮ್ಮ ಅಧ್ಯಕ್ಷರು ಅದನ್ನ ಬಿಟ್ಟರೆ ಬೇರೆ ಯಾವುದೇ ಇಲ್ಲ. ಅದಕ್ಕೆ ಈಗ ನೋಡೋಣ ಎಷ್ಟು ಆವಾಜ್ ಬರ್ತಂತೇಳಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಒಂದೇ ಒಂದೇ. ಇಂತಹ ಹಲವಾರು ಬಹಳಷ್ಟು ಜನ ನಿವೃತ್ತಿಯನ್ನು ಸೈನಿಕದಿಂದ ನಿವೃತ್ತಿಯನ್ನು ಹೊಂದಿ ಬರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಸಹಿತ ನಾವು ಇದೇ ಥರ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ಸಹಿತ ನಿಮ್ಮನ್ನು ಸಹಿತ ನಾವು ಈ ಸದಸ್ಯರಾಗಿ ಮುಂದುವರಿಬೇಕು. ಈ ಸಾಮಾಜಿಕ ಕಾರ್ಯದಲ್ಲಿ ತಾವು ಸಹಿತ ಕೈ ಜೋಡಿಸಬೇಕನ್ನುವಂಥ ಪ್ರೇರೇಪಣೆಯನ್ನು ಕೊಡ್ತಾ ಅವರಿಗೆ ಸಾಕಷ್ಟು ಉತ್ತೇಜನವನ್ನು ನೀಡ್ತಕ್ಕಂಥ ಈ ಮಾಜಿ ಸೈನಿಕರ ಸಂಘಕ್ಕೆ ನಾ ಯಾವತ್ತೂ ಸಹಕಾರವನ್ನು ನೀಡ್ತೇನೆ ಅಂತ ಹೇಳಿ ಅವರಲ್ಲಿ ಹೇಳಬಯಸ್ತಾ ಇದ್ದೇನೆ. ಕ್ರಮವಾಗಿ ಈ ಒಂದು ಸೇವೆಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಅವರು ತಂದೆಯವರಿದ್ದರು. ಅವ್ರ ತಂದೆಯವರು ಹಸುನಿಗಿದ್ದಾರೆ. ಇನ್ನೂ ಸಹಿತ ಕಣ್ಣುಗಳು ತುಂಬ ಫಲಪುಷ್ಪವನ್ನು ಕೊಡ್ತಿದ್ವು ಅನ್ನುವಂಥದ್ದು ನನ್ನ ಅನಿಸಿಕೆ. ಯಾಕಪ್ಪ ಅಂತಂದ್ರೆ ಅವ್ರ ತಂದೆಯವರು ನಮ್ಮ ಸಮಾಜದಲ್ಲಿ 4 ವರ್ಷಗಳ ಕಾಲ ಸಮಾಜದ ಅಧ್ಯಕ್ಷರಾಗಿ ಬಹಳಷ್ಟು ಸಮಾಜಕ್ಕೆ ಕೆಲಸವನ್ನು ಮಾಡಿದ್ದಾರೆ. ಇಂಥ ಒಂದು ಕ್ಷಣವನ್ನು ಅವರು ಕಣ್ ತುಂಬಿಕೊಳ್ಬೇಕಾಗಿತ್ತು, ಆದರೆ ಅಂಥ ಕೆಲಸ ಆಗಲಿಲ್ಲ. ಆ ಒಂದು ಕಾರ್ಯವನ್ನು ಅವ್ರ ತಾಯಿಯವರು ನೋಡಿದ್ದಾರೆ. ಹೀಗಾಗಿ ನನಗೆ ಮಾತಾಡ್ಬೇಕಾದ್ರೆ ಅವ್ರ ತಂದೆಯವರು ಭಾಳಷ್ಟು ನೆನಪಾಗ್ತಾರೆ. ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಹಾಗೂ ಎಲ್ಲ ಸದಸ್ಯರು ಮತ್ತು ಓಣಿಯ ಗುರು ಹಿರಿಯರು, ಹಡಪದಪ್ಪನ ಸಮಾಜದ ಬಂಧುಗಳು ತಿಳಿದಾಗ ನಾನು 2001ರಲ್ಲಿ ಮಾರ್ಚ್ 3ಕ್ಕೆ ನಾನು ಸೆಲೆಕ್ಷನ್ ಆಗಿದ್ದೆ ಬೆಂಗಳೂರಿಂದ. ನಾಸಿಕ್ ಟ್ರೈನಿಂಗ್ ಮುಗಿಸ್ಕಳಿಸಿ 24 ವರ್ಷ ಆರ್ಟಿ ರೆಜಿಮೆಂಟಲ್ಲಿ ನಾನು ಸೇವೆ ಮಾಡಿ ಒಂದು 8 ಪೋಸ್ಟಿಂಗ್ ಗೆಟ್ ಮಾಡಿದೆ. ಅದರಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ ನನ್ನದು ಫೇವ್ರೇಟ್ ಅಂತ ಅನಿಸ್ತಾ ಇದೆ. ಫಸ್ಟ್ ಸೆಲೆಕ್ಷನ್ ಆದಮೇಲೂ ಫಸ್ಟ್ ಪೋಸ್ಟಿಂಗ್ ನಾನು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಹೋಗಿದ್ದೆ, ಲೇ ಲದ್ದಾಖು. ಲಾಸ್ಟ್ ಬರುವುದರಲ್ಲಿ ಇವಾಗೂ ಅಲ್ಲೇ ಲೇ ಲಡಾಖ್ನಿಂದ ಅಲ್ಲಿಂದ ಪೆನ್ಷನ್ ಬಂದೆ. ಅದೇ ಲೊಕೇಶನ್ ಸೇಮ್ ಸರ್ವಿಸ್. ಬರ್ಬೇಕಾದ್ರೆ ಇವತ್ತು ಅಲ್ಲಿ ಮೈನಸ್ ಇವಾಗಾದರೂ ಬರ್ದು ಬೀಳ್ತಾ ಇದೆ. ಇಲ್ಲಿ ಅಲ್ಲಿ ಕ್ಲೈಮೇಟ್ಗೆ ಇಲ್ಲಿ ಕೂಡ ಭಾಳ ಫರ್ಕ್ ಆಗಿದೆ, ವ್ಯತ್ಯಾಸ ಇದೆ ಸರ್. ಇಲ್ಲಿ ನಾನು ನಾಸಿಕದಲ್ಲಿ ಬಂದೆ ಟ್ರೈನಿಂಗ್. ನನಗೆ ಆಲ್ರೆಡಿ ನನಗೆ ಮಾರ್ಚಿಗೆ 31 ಮಾರ್ಚಿಗೆ ಔಟ್ ಇತ್ತು. 1ನೇ ತಾರೀಕಿಗೆ ಇಲ್ಲಿ ಬರಬೇಕಾಗಿತ್ತು. ಅಲ್ಲಿ ಸ್ನೋಫಾಲ್ ಆಗೋದ್ರಿಂದ ನೋವುಂಟ್ಲೆಯಿಂದ ನನಗೆ 20 ತಾರೀಕು ಕಳಿಸ್ಕೊಟ್ರು. 20ನೇ ತಾರೀಕಿಗೆ ಇಲ್ಲಿ ನಾಸಿಕ್ ಬರ್ಬೇಕಾದ್ರೆ 22ನೇ ತಾರೀಕಿಗೆ ಬಂದೆ ನಾನು. ಅದು ಬಾಯರಲ್ಲಿ ಇಲ್ಲಿ ಬಂದು ನಾಸಿಕದಲ್ಲಿ ಬಂದರೆ ಅವ್ರ ಡಾಕ್ಯುಮೆಂಟ್ ಎಲ್ಲ ಸರ್ ಕ್ಲೋಸ್ ಆಗಿದೆ, ಅಡಿಟ್ ಆಗಿದೆ, ಅದು ಇದಾಗಿದೆ, ಹೆಂಗೆ ಮಾಡಿದ್ರೆ ಅಂದೆ. ಏನೋ ದೇವ್ರ ವರ ಹಾಕ್ಯಾಸೆ ಟ್ರೈ ಮಾಡೋಣ ಅಂತಂದು ಎಲ್ಲದಕ್ಕೂ ಹೋದೆ. ಆಲ್ರೆಡಿ ಆನ್ಲೈನಲ್ಲಿ ಅವ್ರು 2 ದಿವಸ ಹಾಕಿದೆ. 2 ದಿವಸದಲ್ಲಿ ಎಲ್ಲ ಪೆನ್ಷನು ಬಂತು, ಎಲ್ಲ ಸಕ್ಸಸ್ ಆಗೋಯ್ತು ಸರ್. ಅದು ಆದಮೇಲೆ ಇದ್ದೀನಿ. ಆಮೇಲೆ ಇನ್ನೊಂದು ಸಲ ಈ ನಮ್ಮ ಓಣಿ ಎಲ್ಲ ಗುರು ಹಿರಿಯರಿಗೂ ಈ ಆಗಮಿಸಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಆಮೇಲೆ ನಮ್ಮ ಹಡಪದ ಬಂಧುಗಳಿಗೆ ಹೃದಯಪೂರ್ವಕ ವಂದನೆ ಹೇಳ್ತಾ 2 ಮಾತನ್ನು ಮುಗಿಸ್ತಾ ಇದ್ದಾರೆ. ವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ನಮ್ಮ ಬಾಲ್ಕೋಟ್ ಡಿಸ್ಟಿಕ್ಕಿಗೆ ಅವಿರೋಧವಾಗಿ ಜಿಲ್ಲಾಧ್ಯಕ್ಷರು ಯಾವ ತಾಲೂಕಿನಲ್ಲಿ ಇಲ್ಲ. ಅದಕ್ಕೆ ಇವರು ನಮ್ಗೆ ಯಾವುದೇ ಕಾರ್ಯಕ್ರಮ ಹೋದ್ರು ಕೂಡ ಯಾವಾಗಲೂ ನಮ್ಗೆ ಬೆನ್ನೆಲುಬು ನಿಂತಾರ. ನಮ್ಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮುಂದೆ ನಿಲ್ತಾರೆ. ಅದಕ್ಕೆ ಅವ್ರಿಗೆ ಯಾವಾಗಲೂ ನಾವು ಹೆಚ್ಚಿನ ಮಹತ್ವವನ್ನು ತಾಲೂಕು ಅಧ್ಯಕ್ಷ 4 ವರ್ಷದಿಂದ ನಾನು ತಾಲೂಕು ಅಧ್ಯಕ್ಷರಾಗಿದ್ದೆ. ಈಗ ಬದಲಾವಣೆ ಮಾಡ್ಬೇಕಂತಾಗಿ ನನ್ನ ಜಿಲ್ಲಾ ಘಟಕಕ್ಕೆ ಮಾಡಿದ್ದಾರೆ. ನಾವು ಎಲ್ಲರೂ ಕೂಡ್ಕೊಂಡು 41 ಜನ ವೀರ ನಾರಿ ಇದ್ದೇವೆ. ಎಲ್ಲರೂ ಒಳ್ಳೆ ಸೇವೆ ಮಾಡ್ಕೊಂಡು ಎಲ್ಲರೂ ಏನಾರು ಸಮಸ್ಯೆ ಇದ್ರೂ ಅದನ್ನು ಬಗೆಹರಿಸ್ಕೊಂಡು ಬರ್ತೀವಿ. ಹೋಗಿ ಸರ್ ನಾವು ಅವರೆಲ್ಲರೂ ಕೂಡ್ಕೊಂಡು ಮಾಡಿಕೊಂಡು ಹೋಗಿ ಮುಗಿಸ್ಕೊಂಡು ಬರ್ತೀವಿ ಎಲ್ಲ ಕೆಲಸ. हुआ एक घटना है. ನಮ್ಮ ದೇಶದ ಪರಂಪರೆ ಸ್ಮೈಲ್ ಎಲ್ಲರೂ ಬಂದು ತಮ್ಮ ಒಂದು ಫೋಟೋವನ್ನು ಗಂಜಾಳ ಅವರ ಪರವಾಗಿ ಅವರ ಮೇಡಮ್
ಪಪ್ಪ ಅದನ್ನ